ಕಾರ್ಯಕ್ರಮವನ್ನು ಏರ್ಪಡಿಸಲು ಸಾಧ್ಯವಾಗದ ಗ್ರಾಮೀಣ ಭಾಗದ ಶಾಲೆಯಲ್ಲಿ ಇಂದು ಅಚ್ಚುಕಟ್ಟಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರುವುದು ಬಹಳ ಸಂತಸ ತಂದಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಹೇಳಿದರು. ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಕೆಸಗೋಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದ ಬಿಕ್ಕೋಡು ಹೋಬಳಿ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದಲ್ಲಿ ಸಂಪನ್ಮೂಲವನ್ನು ಕ್ರೋಢೀಕರಿಸಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದು ಸುಲಭದ ಮಾತಲ್ಲ. ಮನಸ್ಸಿದ್ದರೆ ಮಾರ್ಗವೆಂಬಂತೆ ಇದೇ ಶಾಲೆಯಲ್ಲಿ ಕ್ರೀಡಾಕೂಟವನ್ನು ಮಾಡಿಯೇ ತೀರುತ್ತೇನೆ ಎಂದು ಪಣತೊಟ್ಟ ಮುಖ್ಯ ಶಿಕ್ಷಕರ ಅತೀವ ಆಸಕ್ತಿಯಿಂದ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದರಿಂದ ಸಹಸ್ರಾರು ಸಂಖ್ಯೆಯ ಗ್ರಾಮೀಣ ಭಾಗದ ಜನರು ಖುಷಿಯಿಂದ ಆಟೋಟ ಸ್ಪರ್ಧೆಗಳನ್ನು ಕಣ್ತುಂಬಿಕೊಳ್ಳಲು ಸಾಧ್ಯವಾಗಲಿದೆ. ತುಂತುರು ಮಳೆ, ಕಾಡಾನೆಗಳ ಸಮಸ್ಯೆ ನಡುವೆ ವಿವಿಧ ಶಾಲೆಗಳ ಮಕ್ಕಳು, ಶಿಕ್ಷಕರು ಹಾಗೂ ವಿದ್ಯಾರ್ಥಿ ಪೋಷಕರು ಭಾಗವಹಿಸುವುದರ ಮೂಲಕ ಕ್ರೀಡಾಕೂಟ ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಈ ವೇಳೆ ಇಸಿಒ ಶಿವಪ್ಪ, ಶಾಲಾ ಮುಖ್ಯ ಶಿಕ್ಷಕ ಸಂಪತ್ ಟಿಸಿ, ಸಿಆರ್ಪಿಗಳಾದ ರಾಮಯ್ಯ ಹಾಗೂ ನರಸಿಂಹಮೂರ್ತಿ, ಸಾಹಿತಿ ಕುಮಾರಸ್ವಾಮಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ತೇಜಸ್ವಿ ಸತೀಶ್, ಕಾರ್ಯದರ್ಶಿ ಶಾಹೀನ್, ವಿವಿಧ ಶಾಲೆಯ ಶಿಕ್ಷಕರು, ಕ್ರೀಡಾಪಟುಗಳು ಭಾಗವಹಿಸಿದ್ದರು. ರಂಜಿತ್ ಕುಮಾರ್, ಕೆಎಸ್, ಟಿವಿ 46 ಮಲೆನಾಡು ನ್ಯೂಸ್, ಅರೇಹಳ್ಳಿ. ನಮ್ಮೂರೊಂದು ಕಾರ್ಯಕ್ರಮ ಅಂತ ಆಗಿರ್ತದೆ. ಆ ಕಾರಣಕ್ಕಾಗಿ ಅವತ್ತು ನಾನು ಹೇಳಿದ್ದೆ, ಇಲ್ಲ ಇಲ್ಲೇ ಆಗಬೇಕು. ತೀರಾ ಮಳೆ ಬಂದು ಮಳೆಲಿ ಆಟ ಆಡಿರೋ ಪರ ಇಲ್ಲ. ಸಂಪತ್ತು ಅಂದರೆ ಶ್ರಮ. ಅದಕ್ಕೊಂದು ವಿಶೇಷವಾದಂಥ ಸಮಾಜದ ವಿವಿಧ ಸ್ತರಗಳಲ್ಲಿ ಪಾಪ ಕೆಲಸ ಮಾಡೋದಂತೇಳಿ ನನಗೆ ಇವತ್ತು ಹಾಸನದಲ್ಲಿ ನಾಳೆ ಹೇಳಿ ಇಲ್ಲಿ KAS ಎಕ್ಸಾಮ್ ಇದೆ. ಇವತ್ತು ಬೆಳಗಿಂದ ಕೂಡ ನಾನು ಅಲ್ಲಿ ಇರಬೇಕಿತ್ತು. ಕೊಠಡಿಯ ಸಿದ್ಧತೆ ನೋಡ್ಕೋಬೇಕು, ನಾಳೆ ಪ್ರಶ್ನೆ ಪತ್ರಿಕೆ ತಗೊಳ್ಬೇಕು. ಆದರೆ ಅವರ ಪ್ರೀತಿಗೆ ಒಂದೊಂದ್ಸರಿ ಪ್ರೀತಿ ಅನ್ನೋದು ಹೆಂಗೆ ನಮ್ಮನ್ನು ಎಳ್ಕೊಂಬರುತ್ತೆ ಅಂತ ಹೇಳಿದರೆ, ಇದಕ್ಕೆ 4-5 ಸರಿ ಈ ಮಧ್ಯೆ ಸಂಪರ್ಕ ಫೋನ್ ಮಾಡಿ, ಸರ್ ಎಲ್ಲಿದ್ದೀರಿ ಸರ್, ಬಂದ್ರ ಸರ್ ಅಂತ ಇದ್ರು. ವ್ಯತ್ಯಾಸ ಆದರೂ ಬರಲ್ಲ, ಹೀಗೆ ಹಾಸನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬರೋಕ್ಕೆ ಸಾಧ್ಯ ಆಯಿತು. ಮತ್ತು ಎಲ್ಲರೂ ಕೂಡ ಇದೇ ಹಳ್ಳಿ ಜೀವನ, ಚಂದ ಅನ್ನೋದು ಇದೇ ಜೀವನ. ಟೌನಲ್ಲಿ ಬಿಡಿ ಬೇರೆ ಥರ ಜೀವನ ಇರುತ್ತೆ. ಆದರೆ ಈ ಹಳ್ಳಿ ಜೀವನ ಇದೆಯಲ್ಲ, ಇದು ಮತ್ತೆ ನನಗೆ ಅನಿಸ್ತದೆ, ಹಳೆಯ ನೆನಪುಗಳು ನೆನಪಾಗ್ತದೆ. ನಾವು ಚಿಕ್ಕವಿದ್ದಾಗ ಮಳೆ ನೆನ್ಕೊ ಹೋಗ್ತಿದ್ದು, ಆ ಗೋಣಿಚೀಲ ಹಾಕೊಂಡು ಹೋಗ್ತಿದ್ದು, ಪುಸ್ತಕ ಎಲ್ಲ ನೆಂದು ಇರೋದು, ಅದರಲ್ಲೇ ಓದ್ತಾ ಇದ್ದು. ನೋಡಿದಾಗ ಇವತ್ತಿನ ದಿನದಲ್ಲಿ ಅವತ್ತಿನ ದಿನ ಚೆನ್ನಾಗಿತ್ತು ಅಂತೇಳಿ. ಹಾಗಾಗಿ ಈ ಕಾರ್ಯಕ್ರಮ ಆಯೋಜನೆಗೆ ಸಹಕರಿಸಿದಂಥ ಎಲ್ಲ ನನ್ನ ಶಿಕ್ಷಕ ಸ್ನೇಹಿತರಿಗೆ ನಿಜವಾಗ್ಲೂ ಶಾಲೆ ಪಾಠ ಮಾಡೋಕೆ ಒಂಥರ ಇರ್ತದೆ. ಇವತ್ತು ನೋಡಿದಾಗ ನೀವೆಲ್ಲ ಮಕ್ಕಳನ್ನ ಕರ್ಕೊಬಂದು ಕೇಳಿ ಮಳೆಗಾಲ ಜೊತೆಗೆ ಇಲ್ಲಿ ಒಂದು ರೀತಿ ಆನೆ ಅವು ಇವು ಆತಂಕ ಎಲ್ಲ ಬಿಟ್ಟು